ಹಲೋ ನಮಸ್ಕಾರ. ಸೊ ಇವತ್ತು ಕವನ ಫ್ರೆಂಡ್ದು ಬ್ಲೌಸ್ ಕೊಟ್ಟಿದ್ದರು. ಸೊ ಅದು ಸ್ಟಿಚ್ ಮಾಡಿದ್ದೆ. ಅದಕ್ಕೆ ಮಿಂಗು ಮತ್ತು ಉಕ್ಸ್ ಎಲ್ಲ ಹಾಕ್ಬಿಡೋಣ ಅಂತ, ಯಾಕಂದರೆ ಗ್ರ್ಯಾಜುಯೇಷನ್ ಡೇ ಇದೆ ಅಂತ ಅಂದ್ಬಿಟ್ಟು ಹೊಲ್ಸ್ಕೊಂಡ್ರು. ಮತ್ತು ಕವನ ಈ ಸ್ಯಾರಿನ ವೇರ್ ಮಾಡ್ತಾರೋ ಅಂಥದ್ದು. ಸೊ ಹಿಂದಿನ ದಿನ ಚಿಕ್ಕಪೇಟೆಗೆ ಹೋಗಿ ಸೀರೆ ಎಲ್ಲ ತೊಗೊಂಬಂದರು. ಅದನ್ನು ವೇರ್ ಮಾಡ್ಕೊಳಕ್ಕಾಗಿಲ್ಲ. ಅವ್ರಿಗೆ ವರ್ಕ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರು. ಸೊ ನಾನು ಬೈದೆ, ಒಂದು ದಿವಸಕ್ಕೆ ಯಾರು ವರ್ಕ್ ಮಾಡಿಕೊಡಲ್ಲ, 1 ವೀಕ್ ಬೇಕು ವರ್ಕ್ ಮಾಡಿಸ್ಕೊಳೋದಕ್ಕೆ, ಮತ್ತು ನಾನೇ ಹೋಗಿ ತೊಗೊಂಬಂದು ಕೊಡ್ತೀನಿ ಅಂತಲೂ ಹೇಳಿದ್ದೆ. ನಾನು ತರುವಂಥ ನಾನು ಸೆಲೆಕ್ಟ್ ಮಾಡೋವಂಥ ಸೀರೆಗಳು ಚೆನ್ನಾಗಿರಲ್ವಂತೆ. ಸೊ ಹಂಗಂದಮೇಲೆ ನಾನೇನು ಮಾಡಿದೆ, ನೀನು ಹೋಗ್ಬಿಟ್ಟು ಸೀರೆ ತೊಗೊಂಬರ್ಬೇಕು ಅಂತ. ಇದು ಫಸ್ಟ್ ಟೈಮು ಶಾಪಿಂಗ್ ಮಾಡ್ಕೊಂಬಂದಿರೋದು ಸೀರೆನ. ಚೆನ್ನಾಗಿದೆ, ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಸೀರೆ ತೊಗೊಂಬಂದರು ಅಂದ್ಬಿಟ್ಟು. ಕಲರು ಕ್ರೇಪ್ ಮೈಸೂರು ಸಿಲ್ಕು, ಈಗ ಟ್ರೆಂಡಿಂಗ್ ಇರೋದು ಅದೇ ಸೀರೆಗಳಲ್ವ. ಸೊ ಆ ಸೀರೆ ತಂದಿದ್ದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಮಕ್ಕಳನ್ನು ಬ್ರೇಕ್ಫಾಸ್ಟ್ ಮಾಡಿ ಸೀರೆ ಉಡಿಸಿ ಕಳಿಸಿದ್ದಾಯಿತು. ಸೊ ಹಸುಗಳ ಮನೆ ಕೆಲಸನೂ ಮುಗಿಸಾಯಿತು. ಮತ್ತು ಮಧ್ಯ ಕಸ್ಟಮರ್ಸು ಬರ್ತಾಯಿರ್ತಾರೆ ಸ್ಟಿಚ್ ಮಾಡ್ಸೋಕ್ಕೆ. ಸೊ ಮುಗಿಸಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಟನ್ ಸಾಂಬಾರು ಮಾಡೋಣ ಅಂತ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಒಂದು ಚಿಕ್ಕದು, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ. ನಾನು ಮಟನ್ ಸಾಂಬಾರಿಗೆಲ್ಲ ಒಣಗಿದ ಮೆಣಸಿನ್ಕಾಯಿ ಹಾಕ್ತೀನಿ, ಹಸಿಮೆಣ್ಸಿನ್ಕಾಯಿ ಜಾಸ್ತಿ ನಾನು ಉಪಯೋಗಿಸಲ್ಲ. ಸೊ ಎರಡು ಸ್ವಲ್ಪ ಈಕ್ವಲಾಗಿ ಹಾಕ್ತೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಇಲ್ಲಿ ಜಾರಿಗೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಗಸಗಸೆ ಎತ್ತೊಂದು ಒಂದು ಸ್ವಲ್ಪ ಹಾಕ್ಕೊಬೋದು. ಮತ್ತು ಇಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು 4 ಸ್ಪೂನು. ಗಸಗಸೆ ಹಾಕಿದಾಗ ಏನಾಗುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಮಟನ್ ಸಾಂಬಾರು. ಗಸಗಸೆ ಬೇರೆ ರೇಟ್ ಜಾಸ್ತಿ ಅಲ್ವಾ. ನಾನು ಮೊದಲು ತರ್ತಾಯಿದ್ದೆ, ಇತ್ತೀಚೆಗೆ ನಾನು ಏನು ಸಾಮಾನು ತರೋಕೆ ಹೋದರೂ ಗಸಗಸೆನೇ ಮರ್ತು ಬಿಡ್ತೀನಿ. ಇರೋದನ್ನು ಹಾಕಿ ಮಾಡೋಣ ಅಂತ ಮಾಡಿದೆ. ಈಗ ಕುಕ್ಕರ್ಗೆ ಎಣ್ಣೆ ಇಟ್ಟು ಈರುಳ್ಳಿ ಹಾಕಿದ್ದೀನಿ, ಚಿಕ್ಕದೊಂದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು. ಮಟನ್ನೆಲ್ಲ ತೊಳೆದಿಟ್ಟಿದ್ದೆ. ಇದನ್ನು ಒಂದು 3-4 ವಿಜಿಲ್ ಕೂಗಿಸ್ಕೊತೀನಿ. ಮಟನ್ನೆಲ್ಲ ಅಷ್ಟೇ ಅಲ್ವಾ, ಸ್ವಲ್ಪ ಎಳ್ಸಾಗಿತ್ತು ಅಂದರೆ ಒಂದು 2 ವಿಜಿಲ್ ಸಾಕು. ರುಚಿಗೆ ಬೇಕಾಗಿರೋಂಥ ಉಪ್ಪು ಹಾಕಿ 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಸೊ ಇದ್ರ ಮಧ್ಯೆ ಏನು ಮಾಡ್ತೀನಿ ಅಂದರೆ, ನಾನು ಸುಮ್ಮನೆ ಇರೋದಿಲ್ಲ, ಏನನ್ನ ಸ್ಟಿಚ್ ಮಾಡ್ಕೊಂಡು ಕೂತಿರ್ತೀನಿ. ಸಪೋಸ್ ಕಸ್ಟಮರ್ಸ್ ಬರ್ತಾರೆ, ಟಾಪ್ಸು ಅದು ಇದು ಹೊಲ್ಸ್ಕೊಳಕ್ಕೆ ಬರ್ತಾರೆ, ನಾನು ಹೊಲ್ಕೊಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇದ್ರ ಮಧ್ಯೆ ಈ ಥರ ಅಡುಗೆ ಮನೆಯಲ್ಲೇ ನಾನು ಸ್ಪೆಂಡ್ ಮಾಡೋದಿಲ್ಲ, ಅದಕ್ಕೆ ನಾನು ವೀಡಿಯೋದಲ್ಲೂ ತೋರಿಸೋದಕ್ಕೆ ಆಗೋದಿಲ್ಲ. ಸೊ ಏನು ಅಡುಗೆ ಮಾಡ್ತಾಯಿರ್ತೀನೋ ಅದನ್ನಷ್ಟೇ ನಾನು ಶೇರ್ ಮಾಡುವಂಥದ್ದು. ಯಾಕಂದರೆ ಅಲ್ಲಿ ಇಲ್ಲಿ ಓಡಾಡ್ತಾಯಿರ್ತೀನಿ ನಾನು, ಫೋನ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅದಕ್ಕೋಸ್ಕರದಿಂದ. ಸೊ ಇದು ವಿಜಿಲ್ ಕೂಗಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನೇನು ಖಾರ ರುಬ್ಕೊಂಡಿದ್ನಲ್ಲ ಅದನ್ನು ಖಾರ ಹಾಕ್ಬಿಟ್ಟು ನೀರು ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸೊ ಮಟನ್ ಸಾಂಬಾರು ರೆಡಿ ಆಯಿತು. ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡೋದಿಲ್ಲ, ತುಂಬ ರೇರು. ನನಗೆ ಆ್ಯಕ್ಚುಲಿ ಮುದ್ದೆ ಇಷ್ಟ. ಸೊ ಮನೇಲಿ ಯಾರೂ ತಿಂದೇ ಇರೋದ್ರಿಂದ ನಾನು ಮಾಡ್ಕೊಳೋದಿಲ್ಲ, ರೈಸೇ ಮಾಡ್ತೀನಿ. ಇದಕ್ಕೆ ಇಷ್ಟು ಮಾಡಿ ಪುನಃ ನಾನು ಲಿಡ್ ಮುಚ್ಚಿಡ್ತೀನಿ. ಒಂದು ಸ್ವಲ್ಪ ಕುದಿ ಬರಲಿ, ಮಟನ್ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಕುದಿ ಬಂದರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಬಿಡದಿಯಲ್ಲಿ ಕೆಲಸ ಇತ್ತು. ಏನಂದರೆ ಸುಮಾರು 15 ವರ್ಷ ಆಗಿತ್ತು ಒಂದು ಸಿಮ್ ತೊಗೊಂಡು. ಆ್ಯಕ್ಚುಲಿ ಅದು ಹಸ್ಬೆಂಡ್ ಯೂಸ್ ಮಾಡ್ತಾಯಿದ್ರು. ಆ ಸಿಮ್ಮು ಏನಾಗಿದೆ ಅಂದರೆ ಲಾಕ್ ಆಗಿಬಿಟ್ಟಿದೆ. ಸೊ ನನಗೆ ಮಟನ್ ಸಾಂಬಾರು ಅನ್ನ ತಿನ್ನುವಾಗ ಸೈಡಲ್ಲಿ ಈರುಳ್ಳಿ ಇರಬೇಕು, ಸೌತೆಕಾಯಿ ಇಲ್ಲಾಂದ್ರೂ ಪರವಾಗಿಲ್ಲ, ಈರುಳ್ಳಿ ಇರಬೇಕು. ಸೊ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಆನ್ ದ ವೇ ಬಿಡದಿ, ಅಂದರೆ ಆರ್ವಳ್ಳಿ ಟು ಬಿಡದಿಗೆ ಹೈವೇ ಇದು ಇಷ್ಪಾವತಿ ಕೆರೆ. ಸೊ ಮಳೆ ಜಾಸ್ತಿ ಬರ್ತಾ ಇದೆಯಲ್ಲ ಈಗ, ಈ ಕೆರೆಯಲ್ಲಿ ನೀರು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಎಲ್ಲ ನಿಂತ್ಕೊಂಡು ವೀಡಿಯೋಗಳು ಮಾಡ್ಕೊತಾಯಿದ್ರು. ನಮ್ಮ ಕಡೆ ಇಷ್ಪಾವತಿ ಕೆರೆ ಅಂದರೆ ಸ್ವಲ್ಪ ಫೇಮಸ್ಸು. ನನ್ನ ಮದುವೆ ಆಗೋ ವರ್ಷದಲ್ಲಿ ಎಷ್ಟು ಚೆನ್ನಾಗಿತ್ತು ನೀರು ಅಂದರೆ, ನೀರು ಕುಡಿಬೋದಾಗಿತ್ತು, ಅಷ್ಟು ಚೆನ್ನಾಗಿತ್ತು ನೀರು. ಈಗೆಲ್ಲ ಗಲೀಜು ನೀರು ಆಗಿಬಿಟ್ಟಿದೆ, ನೋಡ್ಬೋದು ಅಷ್ಟೇ. ಸೊ ಆ ಕೆಲಸ ಮುಗಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು, ಆ್ಯಕ್ಚುಲಿ ಏನಂದರೆ ಯಾರ ಹೆಸರಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರದಿಂದನೇ ಇಬ್ಬರು ಹೋಗ್ತಾಯಿರೋದು. ನಾನು ಹೇಗೂ ಲೈನಿಂಗ್ ತೊಗೊಬೇಕಾಗಿತ್ತು, ಅದಕ್ಕೆ ನಾನು ಹೊರಟೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಬ್ಲಾಗ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ಒಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.